ದುರಾಸೆಯಿಂದ ಕಾಡು ನಾಶ ಮಾಡಿ ಕಾಡು ಪ್ರಾಣಿಗಳು ಆಹಾರ ಅರಿಸಿ ಗ್ರಾಮಗಳಿಗೆ ನುಗ್ಗುತ್ತಿವೆ. ಪ್ರಾಣಿಗಳನ್ನು ಪ್ರೀತಿಸಬೇಕು, ಕಾಡು ಬೆಳೆಸಬೇಕು, ನಾಡು ಉಳಿಸಲು ಮಾನವ ಬದುಕಬೇಕೆಂದು ತಿಳಿಸಿದರು. ಪಾವಗಡದಲ್ಲಿ ಕರಡಿಗಳ ಧಾಮ ನಿರ್ಮಾಣ ಮಾಡಲು ಉನ್ನತಾಧಿಕಾರಿಗಳು ಸ್ಥಳ ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿ ಮಾಡಿರುವುದಾಗಿ ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಮನುಷ್ಯರ ಮೇಲೆ ದಾಳಿ ಮಾಡುತ್ತಿರುವ ಅವುಗಳನ್ನು ತಪ್ಪಿಸಿಕೊಳ್ಳಲು ತಾನು ಬಳಸುವ ಟವೆಲ್ನಿಂದ ಮುಖಕ್ಕೆ ಸುತ್ತಿಕೊಂಡು ಕದಲದೆ ಮಲಗಬೇಕು. ಅದು ವಾಸನೆ ನೋಡಿ ತನ್ನ ಪಾಡಿಗೆ ತಾನು ಹೋಗುತ್ತದೆ. ತೋಟಗಳಿಗೆ ಹೋಗುವಾಗ ಬ್ಯಾಟರಿ ಹಿಡಿದು ಶಬ್ದ ಮಾಡಿಕೊಂಡು ಹೋಗಬೇಕು. ಒಬ್ಬರೇ ಹೋಗಬಾರದು, ಜೊತೆಯಲ್ಲಿರಬೇಕು. ಕಾಡು ಪ್ರಾಣಿಗಳನ್ನು ವಿನಾಕಾರಣ ಸಾಯಿಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಹಾಗೆ ಕೊಂದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದರು. ನಾವೆಲ್ಲದಕ್ಕೂ ಇಲ್ಲ, ಸೌದೆ ಕೊಡಲ್ಲ, ಭೂಮಿ ಕೊಡಲ್ಲ, ನಮ್ದೊಳಗೆ ಬರೋಂಗಿಲ್ಲ, ಮೇಸಂಗಿಲ್ಲ. ಸೊ ನಾವು ಜನಗಳಿಗಾಗಲ್ಲ. ಸುಮ್ಮನೆ ಅಲಿಗೇಷನ್. ಸರ್ ಅವ್ನು ಸರಿ ಇಲ್ಲ, ಸರ್ ಫಾರೆಸ್ಟ್ ಆಫೀಸರ್ ಸರಿ ಇಲ್ಲ, ಅಲ್ಲಿದ್ದಾರಲ್ಲ ಬೀಟ್ ಆಫೀಸರ್ ಸರಿ ಇಲ್ಲ ಅಂದರೆ ಪಬ್ಲಿಕ್ಕು ಅರಣ್ಯಾಧಿಕಾರಿಗೆ ಬೈದರೆ ಅವ್ನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಬೇರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಹಂಗಲ್ಲ, ಹೊಗಳ್ಬೇಕು, ಪಬ್ಲಿಕ್ ಹೇಳ್ಬೇಕು, ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ಬರ್ಬೇಕು. ಇಲ್ಲ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ, ರಿಯಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೀಟಿಂಗಲ್ಲಿ ಹೇಳಿದ, ಓಪನ್ ಮೀಟಿಂಗಲ್ಲಿ ಒಬ್ಬರು ಹೆಸರು ಹೇಳೋದಕ್ಕೆ ಬೇಡ, ಒಬ್ಬ ಫಾರೆಸ್ಟ್ ಆಫೀಸರ್ಗಳು ಕಂಪ್ಲೇಂಟ್ ಎಷ್ಟು ಬರ್ತಾ ಇದೆ ಅಂದರೆ ಅರಣ್ಯ ಇದ್ರ ಬಗ್ಗೆ, ಈಸ್ ಡೂಯಿಂಗ್ ಇಸ್ ಜಾಬ್ ಅಂತ, ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾನೆ, ಏನಕ್ಕೂ ಆಸ್ಪದ ಮಾಡಿಕೊಡ್ತಾ ಇಲ್ಲ ಪಬ್ಲಿಕ್ಕಿಗೆ, ಹಂಗಾಗಿ ಅಲಿಗೇಷನ್ಸ್ ಮಾಡ್ತಾರೆ. ಅರ್ಥ ಇದ್ರಾ? ಅರಣ್ಯ ಇಲಾಖೆ ನಾವು ಡೈರೆಕ್ಟ್ ನಿಮ್ಗೆ ಏನು ಕೊಡುಗೆ ನಾವು ಕೊಡಲ್ಲ, ಎಲ್ಲ ನಾವು ಕೊಡೋದು ಇಂಡೈರೆಕ್ಟ್ ಕೊಡುಗೆ ನಿಮಗೆ ಮುಂದಿನ ಪೀಳಿಗೆಗೆ. ಹಂಗಾಗಿ ಸ್ನೇಹಿತರೆ, ಇವತ್ತಿನ ಈ ಉದ್ದೇಶ ಏನಂದರೆ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ನಿಮ್ಮಲ್ಲೆಲ್ಲ ಒಂದು ಪರಿಸರ ಕಾಳಜಿ, ಅರಣ್ಯದ ಬಗ್ಗೆ, ಮರಗಿಡಗಳ ಬಗ್ಗೆ, ವನ್ಯಜೀವಿಗಳ ಬಗ್ಗೆ, ಸಹಬಾಳ್ವೆ ಬಗ್ಗೆ. ಪಾವಗಡ ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ.